ನಟ ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಿದ್ದ 80 ಲಕ್ಷ ಹಣವನ್ನು ವಾಪಸ್ ಕೊಡಿಸೋದಕ್ಕಾಗಲ್ಲ ಅಂತ ಕೋರ್ಟ್ ಹೇಳಿದ ಬೆನ್ನಲ್ಲೇ ಈಗ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಏನು ಸಂಕಷ್ಟ? ಈ ಪ್ರದೂಷ್ ಮನೆಯಲ್ಲಿ 30 ಲಕ್ಷ ಹಣ ಸಿಕ್ಕಿತ್ತಲ್ಲ, ಇದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಈಗ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇಷ್ಟಕ್ಕೂ ಈ ವಿಚಾರದಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಆದರೂ ಏನು, ಇದು ದರ್ಶನ್ಗೆ ಹೇಗೆ ಮುಳುವಾಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಮರ್ಡರ್ ಸಾರಥಿಗೆ ಮತ್ತೊಂದು ಸಂಕಷ್ಟ. ಜೈಲಲ್ಲಿರೋ ದಾಸನಿಗೆ ಆರೋಪಿ ಪ್ರದೋಷ್ ಶಾಕ್. 30 ಲಕ್ಷ ಹಣದ ಬಗ್ಗೆ ಪ್ರದೋಷ್ ದ್ವಂದ್ವ ಹೇಳಿಕೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಒಂದರ ಮೇಲೊಂದು ಸಮಸ್ಯೆಗಳ ಸರಮಾಲೆಯೇ ಎದುರಾಗ್ತಿದೆ. ಈಗಾಗಲೇ ದರ್ಶನ್ ಮನೆಯಲ್ಲಿ ಪತ್ತೆಯಾದ 82 ಲಕ್ಷ ರೂಪಾಯಿ ಹಣವನ್ನ ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಅಲ್ಲದೆ ಈ ಹಣವನ್ನ ರೇಣುಕಾಸ್ವಾಮಿ ಕೊಲೆಯ ಸಾಕ್ಷ್ಯನಾಶಕ್ಕೆ ಬಳಕೆ ಮಾಡೋದಕ್ಕೆ ಮನೆಯಲ್ಲಿಟ್ಕೊಂಡಿದ್ರು ಅಂತ ಐಟಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ಈ ಮಧ್ಯೆ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹೌದು, ಪರಪ್ಪನ ಅಗ್ರಹಾರದ ಜೈಲಲ್ಲಿರೋ ದಾಸನಿಗೆ ಅತ್ಯಾಪ್ತನ ಹೇಳಿಕೆಯೇ ಮುಳುವಾಗಿದೆ. ಪ್ರದೋಷ್ ಮನೆಯಲ್ಲಿ ಸಿಕ್ಕಂತಹ 30 ಲಕ್ಷ ಹಣಕ್ಕೆ ಪಕ್ಕಾ ಲೆಕ್ಕ ಕೊಡದ ಪ್ರದೋಷ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಆದಾಯ ತೆರಿಗೆ ಇಲಾಖೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಐಟಿ ಮುಂದೆ ಪ್ರದೋಷ್ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು, ಮನೆಯಲ್ಲಿ ಸಿಕ್ಕ 30 ಲಕ್ಷಕ್ಕೆ ಪ್ರದೋಷ್ ದ್ವಂದ್ವ ಉತ್ತರವನ್ನು ಕೊಟ್ಟಿದ್ದಾರೆ. ಮನೆಯಲ್ಲಿ ಸಿಕ್ಕ ಹಣ ನನ್ನದಲ್ಲ, ನನ್ನ ಕುಟುಂಬಕ್ಕೂ ಸೇರಿದ್ದಲ್ಲ ಅಂತ ಐಟಿ ಆಫೀಸರ್ಸ್ ಮುಂದೆ ಹೇಳಿಕೆ ಕೊಟ್ಟಿದ್ದು, ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟರು ಅನ್ನೋದನ್ನು ಮಾತ್ರ ಪ್ರದೋಷ್ ಹೇಳಿಲ್ಲ. ಇದು ಸಹಜವಾಗಿಯೇ ದರ್ಶನ್ಗೆ ಹೊಸ ಸಂಕಷ್ಟವನ್ನು ತಂದಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಪ್ರದೋಷ್ ಐಟಿ ಮುಂದೆ ಹೇಳಿದ್ದೇನು? ಐಟಿ ಪ್ರಶ್ನೆ: ನಿಮ್ಮ ಮನೆಯಲ್ಲಿ ವಶಪಡಿಸಿಕೊಳ್ಳಲಾದ 30 ಲಕ್ಷ ಹಣದ ಮೂಲ ಒದಗಿಸಿ. ಪ್ರದೋಷ್ ಉತ್ತರ: ಸರ್, ಮೇಲ್ ತಿಳಿಸಿದಂತಹ ಈ 30 ಲಕ್ಷ ರೂಪಾಯಿ ಹಣ ಇದೆಯಲ್ಲ, ಆ ಹಣದ ಮೂಲ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅದು ನನಗೆ ಅಥವಾ ನನ್ನ ಕುಟುಂಬದ ಸದಸ್ಯರಿಗೂ ಸೇರಿದ್ದಲ್ಲ. ಐಟಿ ಪ್ರಶ್ನೆ: 30 ಲಕ್ಷ ಹಣದ ಮೂಲದ ಬಗ್ಗೆ ವಿವರಣೆ ಇಲ್ಲದಿದ್ದರೆ ನಾವು ಆ ಹಣವನ್ನು ಸೀಸ್ ಮಾಡ್ತೇವೆ ಅಥವಾ ವಶಪಡಿಸ್ಕೊಳ್ತೇವೆ. ಇದರ ಬಗ್ಗೆ ನಿಮಗೆ ಯಾವುದಾದ್ರೂ ಆಕ್ಷೇಪಣೆ ಇದೆಯಾ? ಪ್ರದೋಷ್ ಉತ್ತರ: 30 ಲಕ್ಷದ ನಗದಿನ ಬಗ್ಗೆ ಇನ್ನೂ ಕೂಡ ವಿವರಿಸಲಾಗಿಲ್ಲ. ಇದನ್ನು ನಾನು ಒಪ್ಕೊಳ್ತೇನೆ. ನೀವು ವಶಪಡಿಸ್ಕೊಳ್ಬಹುದು, ಅದಕ್ಕೆ ತಕ್ಕಂತೆ ನೀವು ಬೇಕಿದ್ರೆ ತೆರಿಗೆ ಕೂಡ ವಿಧಿಸಬಹುದು. ಹೀಗೆ ತಮ್ಮ ಮನೆಯಲ್ಲಿ ಸಿಕ್ಕಂತಹ ಹಣದ ಮೂಲದ ಬಗ್ಗೆ ಪ್ರದೋಷ್ ದ್ವಂದ್ವ ಹೇಳಿಕೆ ಕೊಡ್ತಿದ್ದು, ಐಟಿ ಅಧಿಕಾರಿಗಳ ಮೇಲೆ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರ ಕೊಡ್ತಿದ್ದಾರೆ. ಇನ್ನು ಸೀಸ್ ಆದ 80 ಲಕ್ಷ ಹಣವನ್ನು ಕೊಡಿಸಿ ಅಂತ ಹೇಳಿ ಕೋರ್ಟ್ನಲ್ಲಿ ಹೋರಾಟ ನಡೆಸ್ತಿರೋ ದರ್ಶನ್ಗೆ ಇದು ಸಹಜವಾಗಿಯೇ ಸಂಕಷ್ಟವನ್ನು ತಂದೊಡ್ಡಿದೆ. ಸಹ ಆರೋಪಿಗಳೇ ಹೀಗೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿರೋದು ದರ್ಶನ್ ಹಣ ವಾಪಸ್ ಪಡೆಯುವ ಪ್ರಯತ್ನಕ್ಕೆ ಎಳ್ಳು ನೀರು ಬಿಟ್ಟಂತಾಗಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.